ಉಪಾಧ್ಯಾಯರೇ ಹಾಗೂ ಪೋಷಕ ವರ್ಗದವರೇ, ವಿದ್ಯಾರ್ಥಿಗಳೇ, ಈ ಒಂದು ಮಾಡಲ್ ಶಾಲೆಯ ಫಲಿತಾಂಶ ನಿಜಕ್ಕೂ ಎಲ್ಲ ಪೋಷಕರಿಗೂ ಸಂತೋಷವನ್ನು ಉಂಟು ಮಾಡಿದೆ. ಕಾರಣ 71 ಮಕ್ಕಳಲ್ಲಿ 34 ಮಕ್ಕಳು ಡಿಸ್ಟಿಂಕ್ಷನ್ನು, 15 ಮಕ್ಕಳು 600ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥದ್ದು ಸಂತೋಷದ ಸಂಗತಿ. ಅದು ಅಷ್ಟೊಂದು ಸುಲಭದ ಕೆಲಸನೂ ಅಲ್ಲ. ಕಾಪಿ ಹೊಡೆದು ಡಿಸ್ಟಿಂಕ್ಷನ್ ಬರ್ತೀವಿ ಅಥವಾ ಇನ್ನೇನೋ ಆಗ್ತೀವಿ ಅಂತಕ್ಕಂಥದ್ದು ಅದು ಕನಸು. ಯಾಕೆಂದರೆ 20 ಮಾರ್ಕ್ಸಿಗೋ 25 ಮಾರ್ಕ್ಸಿಗೋ ಹೇಳ್ಕೊಟ್ಟವರು ಅವ್ರು ಜಸ್ಟ್ ಪಾಸ್ ಆಗೋಕ್ಕಷ್ಟೇ ಹೊರತು ಅವರು ಉತ್ತಮ ಫಲಿತಾಂಶ ಕೊಡೋದಕ್ಕೆ ಅಲ್ಲ. ಅದನ್ನು ನಮ್ಮ ಈ ಶಾಲೆಯ ಮಾಡಲ್ ಶಾಲೆಯ ಮಕ್ಕಳು ತೋರಿಸ್ಕೊಟ್ಟಿದ್ದಾರೆ. ಹೊರಗಿನ ಜನ ಏನೇ ಮಾತಾಡಿದರೂ ಕೂಡ ಮಕ್ಕಳಿಂದ ಈ ಶಾಲೆ ಏನು ಅನ್ನೋದು ಇವತ್ತು ಪ್ರತಿಬಿಂಬಿತವಾಗಿದೆ. ಸುಮಾರು 15 ವರ್ಷದಿಂದಲೂ ಕೂಡ ಒಳ್ಳೆಯ ಫಲಿತಾಂಶವನ್ನು ಈ ಶಾಲೆ ಕೊಡ್ತಾ ಇದೆ. ನಮ್ಮ 4 ಮಕ್ಕಳು ಕೂಡ ಇದೇ ಶಾಲೆಯಲ್ಲಿ ಓದಿ ಎಲ್ಲರೂ ಕೂಡ ಉತ್ತಮ ಫಲಿತಾಂಶವನ್ನು ಪಡ್ಕೊಂಡು ಈಗೇನು 2 ಮಕ್ಕಳು ಹೆಣ್ಮಕ್ಳು ಕೂಡ ಒಂದು ತಮ್ಮದ ದಾರಿಯನ್ನು ನೋಡ್ಕೊಂಡಿದ್ದಾರೆ. ಮತ್ತೊಬ್ಬ ಮಗ UPSC ಕೋಚಿಂಗಿಗೆ ಹೋಗಿದ್ದಾರೆ. ಹಾಗೆ ನನ್ನ ಮಗನೂ ಕೂಡ ಇಲ್ಲಿ 606 ಅಂಕಗಳನ್ನು ಪಡೆಯೋದ್ರ ಮೂಲಕ ಉತ್ತಮ ಫಲಿತಾಂಶವನ್ನು ನಮಗೆ ತಂದುಕೊಟ್ಟಿದ್ದಾನೆ. ನಿಜವಾಗಲೂ ಕೂಡ ಇದು ಒಳ್ಳೆಯ ಒಂದು ಶಾಲೆ. ಇಂಥ ಶಾಲೆಗೆ ನಾವು ಹೆಚ್ಚು ಮಕ್ಕಳನ್ನು ದಾಖಲಿಸೋದ್ರ ಮೂಲಕ ಈ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ, ನನ್ನ ಕಡೆಯಿಂದಲೂ ಕೂಡ ಈ ಸಾರಿ 3 ಮಕ್ಕಳನ್ನು ಸೇರಿಸೋ ಪ್ರಯತ್ನವನ್ನು ನಾನು ಈಗಾಗಲೇ ಮಾಡಿದ್ದೀನಿ. ಈ ವಾರದಲ್ಲೇ ಅವರು ಅಡ್ಮಿಷನ್ ಆಗ್ತಾ ಇದ್ದಾರೆ. ಇದೇ ರೀತಿ ನೀವು ಕೂಡ ಈ ಶಾಲೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ರಿ ಅಂತ ಹೇಳ್ತಾ, ಜೊತೆಗೆ ಕನ್ನಡ ವಿಷಯದಲ್ಲಿ ಭಾಳ ಬೇಜಾರಾಯಿತು. 125ಕ್ಕೆ 125 ಅಂಕಗಳನ್ನು ಒಂದು 8-10 ಮಕ್ಕಳು ಬರ್ತವೆ ಅಂತ ಅಂದ್ಕೊಂಡಿದ್ದು ಅನಿವಾರ್ಯ. ಆ 124 ಅಂಕಗಳು ಬಂದಿದ್ದರೂ ಕೂಡ ಅದು ಔಟ್ ಆಫ್ ಔಟೇ. ಕಾರಣ ಈ ಸಾರಿ VCನಲ್ಲೇ ಹೇಳ್ಬಿಟ್ಟಿದ್ರು 100 ಔಟ್ ಆಫ್ ಔಟ್ ಕೊಡಬೇಕಾದ್ರೆ 2-3 ಸಾರಿ ವ್ಯಾಲ್ಯೂಷನ್ ಮಾಡಿ ಅಂತೇಳಿ. ಯಾರೂ ಕೂಡ ಪ್ರಯತ್ನನ 100ಕ್ಕೆ 100 ಕೂಡ ಪ್ರಯತ್ನವನ್ನು ಯಾವುದೇ ಶಿಕ್ಷಕರು ಮಾಡೋದಕ್ಕೆ ಹಿಂಜರಿತಾ ಇದ್ರು. ಹಾಗಾಗಿ 125 ಅಂಕ 124 ಅಂಕ ಬಂದಿದ್ರೂ ಕೂಡ ಅದು 125ಕ್ಕೆ ಸಮ ಅನ್ನೋದು ನನ್ನ ಭಾವನೆ. ಯಾಕೆಂದರೆ ಅದನ್ನು ನಾವು ವ್ಯಾಲ್ಯೂಯೇಷನ್ಗೆ ಹೋದಾಗ ಅಥವಾ ನಾವು ಮೀಟಿಂಗ್ನಲ್ಲೆಲ್ಲ ಚರ್ಚೆ ಮಾಡಿ ಹೇಳಿದ್ರಿಂದ ಆ ಒಂದು ಅಂಕಗಳು ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ಉತ್ತಮ ಅಂಕಗಳನ್ನು ಪಡ್ಕೊಂಡು ಇವತ್ತು ಈ ಶಾಲೆಯ ಕೀರ್ತಿಯನ್ನು ಜಿಲ್ಲಾ ಮಟ್ಟದಲ್ಲಿ ಎಬ್ಬಿಸಿರ್ತಕ್ಕಂಥ ತಮ್ಮೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಮತ್ತೊಂದು ಸಾರಿ ಈ ಶಾಲೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೂ ಈ ಶಾಲೆಯಲ್ಲಿ ಶ್ರಮಪಟ್ಟಿರ್ತಕ್ಕಂಥ ಎಲ್ಲ ಶಿಕ್ಷಕರು, ಅಂದರೆ ನಾನು ಭಾಳ ವರ್ಷದಿಂದಲೂ ಈ ಕೃಷ್ಣಮೂರ್ತಿ ಸರು ಮತ್ತು ಇನ್ನು ವಿನೋದ ಮ್ಯಾಮ್, ರಾಜಶ್ರೀ ಮ್ಯಾಮ್ ಭಾಳ ವರ್ಷದಿಂದಲೂ ಕೂಡ ಈ ಶಾಲೆಯಲ್ಲಿ ಇದ್ದುಕೊಂಡು ಮಕ್ಕಳ ಪ್ರಗತಿಗೆ ಪ್ರೋತ್ಸಾಹಿಸ್ತಾ ಇದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳು. ಹೊಸದಾಗಿ ದೃಷ್ಟಿ ಮೇಡಮ್ ಅವರು ಬಂದಿದ್ರು ಕೂಡ ಗಣಿತ ವಿಷಯದಲ್ಲಿ ಒಳ್ಳೆಯ ಅಂಕಗಳನ್ನು ಮಕ್ಕಳು ಪಡ್ಕೊಂಡಿದ್ದಾವೆ. ಈ ಸರಿ ಗಣಿತ ಟಫ್ ಆಗಿತ್ತು ಅಂತ ಮಕ್ಕಳೆಲ್ಲ ಹೇಳಿದರು, ಆದರೂ ಒಳ್ಳೆಯ ಅಂಕಗಳನ್ನು ಪಡ್ಕೊಂಡಿದ್ದಾವೆ ಅಂತ ಹೇಳೋದಕ್ಕೆ ಖುಷಿ ಆಗ್ತದೆ. ಎಲ್ಲ ಈ ಮಾಡಲ್ ಶಾಲೆಯ ಶಿಕ್ಷಕರಿಗೆ, ಮುಖ್ಯೋಪಾಧ್ಯಾಯರಿಗೆ ಹಾಗೂ ಕಾರ್ಯದರ್ಶಿಗಳಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ವೇದಿಕೆಯಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.